कर्नाटक की तारीख का कदीम तरीन व तारीखी प्रोग्राम हम्पी उत्सव बड़े पैमाने पर मनाया गया। विजयनगर जिला इंचार्ज मिनिस्टर जमीर अहमद खान की सरपरस्ती में हम्पी उत्सव का इफ्तिताह वजीर आला सिद्धरामैया के हाथों अमल में आया। इस मौके पर बड़ी तादाद में लोगों ने हिस्सा लिया। इस तारीखी प्रोग्राम से खिताब करते हुए रियासती वजीर विजयनगर इंचार्ज मिनिस्टर जमीर अहमद खान ने अपने खिताब में कहा कि हम्पी उत्सव का आगाज़ करने में सबसे पहले हम्पी उत्सव को रकम जारी करने और हम्पी उत्सव मनाने के लिए रकम फराहम करने में सिद्धरामैया का नाम पहला है। उन्होंने कहा कि सिद्धरामैया जब भी वजीर आला रहे वो हम्पी उत्सव के प्रोग्राम में इफ्तिताही प्रोग्राम में शामिल रहे। वाज़ेह रहे, रियासती वजीर इंचार्ज मिनिस्टर ज़मीर अहमद खान की निगरानी में हम्पी उत्सव के तमाम प्रोग्राम मुनक्कद किए गए। बहुत ही शानदार तरीके में इस मरतबा हम्पी उत्सव को मनाया गया है। हम्पी उत्सव के प्रोग्राम को देखने के लिए पूरे कर्नाटक ही नहीं बल्कि दुनिया भर से लोगों ने हिस्सा लिया है। इस हम्पी उत्सव के इफ्तिताही प्रोग्राम को बहुत ही खूबसूरत तरीके से मुनक्कद किया गया था। इस मौके पर ज़मीर अहमद खान के अलावा सिद्धरामैया ने भी खूब अपने ख्यालात का इजहार किया। उन्होंने कहा, हम्पी कर्नाटक की तारीख का अहम हिस्सा है। इन्होंने मरकज़ी हुकूमत पर हमला करते हुए कहा कि मरकज़ी हुकूमत को कर्नाटक से जो टैक्स जाता है उसके एवज़ में कर्नाटक को वापस कुछ नहीं मिल रहा है। मरकज़ी हुकूमत कर्नाटक को किसी तरह की मदद फराहम नहीं कर रही है। कर्नाटक महाराष्ट्र के बाद दूसरा सबसे बड़ी रियासत है जहां से बड़े पैमाने पर टैक्स जमा होता है। तकरीबन 4 लाख से ज़्यादा रकम 4 लाख करोड़ से ज़्यादा रकम मरकज़ी हुकूमत को टैक्स के शक्ल में रकम जमा होती है। लेकिन जब कर्नाटक को रकम की ज़रूरत है तो मरकज़ी हुकूमत कर्नाटक को नज़रअंदाज कर रही है। इसी सिलसिले में आने वाले दिनों में पार्लियामेंट पहुंचकर दिल्ली पहुंचकर वो एहतजाज करेंगे। ಸಚಿವರಾದ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆಗಮಿಸಿದ್ದಾರೆ। ಹಾಗೆ ಶ್ರೀ ಬಿ ನಾಗೇಂದ್ರ ಮಂತೆ ಹಾಗೂ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಪಕ್ಷದ ಮುಖಂಡರು ಇಲ್ಲಿದ್ದಂತೆ ಎಲ್ಲ ಆದ್ಮೇಲೆ ಮೊದಲೇ ಆಗಿ ತಮಗೆ 27ನೇ ಹಂಪಿ ಉತ್ಸವದ ಶುಭಾಶಯವನ್ನು ಕೋರಕ್ಕೆ ಬಯಸ್ತೀನಿ। ಇವತ್ತು ದಿನ ಭಾಳ ಸಂತೋಷ ದಿನ। ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ। ಈ ವಿಜಯನಗರ ಜಿಲ್ಲೆ, ಹೊಸಪೇಟೆ, ಕೊಪ್ಪಳಗೆ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ। ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಂದು ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ। ಮೊದಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆಯ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ। ಇದ್ರು ಶೆಡ್ ಹಾಕೊಂಡು ಟಾರ್ಪಲ್ ಹಾಕೊಂಡು ಅವ್ರ ಜೀವನ ಅವ್ರು ಮಾಡ್ತಾ ಇದ್ರು। ದಯಮಾಡಿ ಅವ್ರು ಬೀದಿದಲ್ಲಿದ್ದಾರೆ, ದಯಮಾಡಿ ಇವ್ರನ್ನ ಮನೆ ಕಟ್ಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೂ ಅನೌನ್ಸ್ ಮಾಡಿದ್ದು। ಬೇರೆ ಯಾರಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ। ಬಡವ್ರ ಬಗ್ಗೆ ಕಾಳಜಿ ತಿಕ್ಕೊಂದಿಕ್ಕೆ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಇದು 5 ಗ್ಯಾರಂಟಿಗೆ 60,000 ಕೋಟಿ ಆಗ್ತದೆ। ಎಷ್ಟಾಗ್ತದೆ? 60,000 ಕೋಟಿ। ಅದಲ್ಲೂ ಈ ಕಷ್ಟದಲ್ಲೂ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ 8,400 ಕೋಟಿ ಕೊಟ್ಟು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ। 1 ವರ್ಷದಲ್ಲಿ ನೀನು ಇವ್ರನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿಂದಂತ ಕ್ಯಾಬಿನೆಟ್ಗೆ ತಂದು 500 ಕೋಟಿ ರಿಲೀಸ್ ಮಾಡಿಬಿಟ್ಟು ಈಗ ನಾನು ಬರೋ ತಿಂಗಳು 24ನೇ ತಾರೀಕಿಂದ 28ನೇ ತಾರೀಕುವರೆಗೂ 36,000 ಜನಕ್ಕೆ ಮನೆ ಕೊಡ್ತಾ ಇದ್ದೀವಿ। ಎಷ್ಟು ಜನಕ್ಕೆ? ಯಾರಿಂದ ಸಾಧ್ಯ ಇದು? ಬೇರೆ ಅವ್ರಿಗೆ ಇರ್ಲಿಲ್ವಾ ಬಡವ್ರ ಬಗ್ಗೆ ಕಾಳಜಿ? ಬಿಜೆಪಿ ಅವ್ರಿಗೆ ಇರ್ಲಿಲ್ವಾ? ಬೇರೆ ಕುಮಾರಸ್ವಾಮಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಅದಾದ ಕುಮಾರಸ್ವಾಮಿ ಅವ್ರು ಬಂದ್ರು, ಕುಮಾರಸ್ವಾಮಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಆದ್ಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು। ಅವಾಗ ಅವ್ರು ಬಡವ್ರ ಬಗ್ಗೆ ಕಾಳಜಿ ಕಾಣಿಲ್ವಾ? ಬಡವ್ರವ್ರು ಕಾಣಿಲ್ವಾ? ಬರೀ ಸಿದ್ದರಾಮಯ್ಯ ಅವರೇ ಬಡವ್ರ ಬಗ್ಗೆ ಚಿಂತನೆ ಇಟ್ಕೊಳ್ಳೋದ? ದಯಮಾಡಿ ತಾವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ। ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ, ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ। ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳೋದ? ತಾವು ಒಪ್ಕೊಂಡಿದ್ದೀರಾ ಸರ್? ನಿಮ್ಮ ಮಾತು ತಕ್ಕಂಗೆ ಶಿವರಾಜ್ ತಂಗಡಿ ಅವರೇ, ಶಿವರಾಜ್ ತಂಗಡಿ ಒಂದು ನಿಮಿಷ ಹೇಳ್ರಿ ಸಾರ್, ಕೇಳ್ರಿ ಇಲ್ರಿ, ತಾವು ಮಾತು ಕಟ್ಟಂಗೆ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ 8,400 ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ರಿಲೀಸ್ ಮಾಡಿದ್ದೀರಾ ಸರ್। ಈ ವೇದಿಕೆ ಮುಖಾಂತರ ನಿಮ್ಮ ಮಾತು ಕೊಡ್ತೀನಿ ಸರ್, 1 ವರ್ಷದಲ್ಲಿ 2,38,000 ಮನೆಗಳು ಬಡವ್ರಿಗೆ ನಿಮ್ಮ ಮುಖಾಂತರ ಕೊಡ್ತೀನಿ ಸರ್। ನಾನು 2,38,000
ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಹಾಗಾಗಿ ವೇದಿಕೆ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ನಾವು ಹೊಸ ಜಿಲ್ಲೆ ಆಗಿದೆ ಸರ್. ಏಯ್ ಶಿವರಾಜ್ ತಂಗಡಿ ಸ್ವಲ್ಪ ಸುಮ್ಗೇರಿ ಸರ್, ಏನೋ ಒಂದು ನಡೆಸ್ತಾ ಇದ್ದೀನಿ ಬಾಸ್, ಈ ಜಿಲ್ಲೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಮಾತಾಡ್ಕೊ ನೀನು ಸರ್. ನಮ್ಮ ಈಗ ಏನಾಗಿದೆ ಸರ್, ಹೊಸ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿ ಸರ್. ನೀವು ಮಾಡಿದಿರ ಮಂತ್ರಿ, ನಾನು ಯಾವತ್ತೂ ನಾನು ಮರೆಯೋಂಗಿಲ್ಲ. ನಾನು ಆದಷ್ಟು ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾರಿಗಾನ ಕೇಳಿ ಸರ್, ನಾನು ತಿಂಗಳಲ್ಲಿ ಕನಿಷ್ಠ ಒಂದು ವಾರ ಆದರೂ ಬಂದು ವಿಜಯನಗರ ಬಂದು ಹೋಗ್ತಾ ಇದ್ದೀನಿ ಸರ್. ಏನಕ್ಕಂದರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಮಾಡಿದಿರ, ತಮ್ಮ ಎಲ್ಲೂ ತಮ್ಮ ಕೆಟ್ಟ ಹೆಸರು ಬರಬಾರ್ದು, ಅವಮಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಸರ್. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು, ಏನಕ್ಕಂದರೆ ಹೊಸ ಜಿಲ್ಲೆ ಆಗಿದೆ ಸರ್ ಇದು. ಹಾಗಾಗಿ ನೆಕ್ಸ್ಟ್ KDB ಮೀಟಿಂಗ್ ತಾವು ಬಂದು ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತದೆ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮಿತ್ರ ಅಂತ ನಾನು ಮೆಮಿ ಮಾಡಿ ಕೇಳ್ಕೊತೀನಿ ಸರ್. ಏನಕ್ಕಂದರೆ ಭಾಳಷ್ಟು ಇಲ್ಲಿ ಸಮಸ್ಯೆ ಇದೆ, ತಾವು ಇಲ್ಲಿ ಬಂದ್ರೇ ಅರ್ಥ ಆಗೋದು. ಮುಂದೆ KDB ಮೀಟಿಂಗ್, ಆಮೇಲೆ ಪಾರ್ಲಿಮೆಂಟ್ ಸರ್. ಮೊನ್ನೆ ಮಾಡಿದ್ದೀನಿ ಸರ್, ನಾನು ಒಂದು 10 ದಿನ ಹಿಂದೆ ಪಾರ್ಲಿಮೆಂಟ್ KDB ಮೀಟಿಂಗ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ತಾಲೂಕುವಾರು KDB ಮೀಟಿಂಗ್ ಮಾಡಲಿಲ್ಲ ಸರ್. ನಾನು ಎಲ್ಲ ತಾಲೂಕಾಗಿ ಹೋಗ್ಬಿಟ್ಟು ಇಲ್ಲೇ 15 ದಿನ ಇಟ್ಬಿಟ್ಟು ಎಲ್ಲ ಶಾಸಕರು ಇಲ್ಲೇ ಕೂತಿದ್ದಾರೆ, ಭೀಮ್ನ ನಾಯಕರು ಕೂತಿದ್ದಾರೆ, ಎಲ್ಲರಿಗೂ ಕೇಳಿ ಸರ್. ಎಲ್ಲ ತಾಲೂಕನ್ನಾಗ KDB ಮೀಟಿಂಗ್ ಮಾಡಿದ್ದೀನಿ ಸರ್. ಅಂದರೆ ನನಗೆ ಸಮಸ್ಯೆ ಆಗ್ತಾಯಿದೆ ಸರ್. ತಾವು ಮುಂದಿನ KDB ಮೀಟಿಂಗ್ಗೆ ಪಾರ್ಲಿಮೆಂಟ್ ಆದಮೇಲೆ ತಾವು ನಡೆಸ್ಕೊಡ್ಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಂಡ. ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ. ಇನ್ನೊಂದು ಬಾರಿ ನಾನು ಹಂಪಿ ಉತ್ಸವದ ಶುಭಾಶಯನ ಕೋರಿ ನಾನು ಎರಡು ಮಾತಾಡೋಕೆ ಅವಕಾಶಗಳು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಂಪಿ.